ನೋಡ್ರಿ ಹುಣಸೆ ಹಣ್ಣು ಮಾತ್ರ ಬಹಳ ಒಳ್ಳೆ ಹುಣಸೆ ಹಣ್ಣು ಬಂದಿದೆ. ಯಾರನ್ನ ಟೆಂಡರ್ ತಗೋಬಹುದು. ಹುಣಸೆ ಹಣ್ಣಿಗೆ ಏನು ತೊಂದರೆ ಇಲ್ಲ. ಇದೊಂದೇ ಲಾಟ್ ಅಲ್ಲ, ಇನ್ನ ಆ ಸೈಡ್ ಎಲ್ಲ ಇದೆ, ತೋರಿಸ್ತೀನಿ. ಮೊದ್ಲೆಲ್ಲ ಇದೇ ಹಣ್ಣು 13-14 ಸಾವಿರ ಆಗಿತ್ತು. ಈಗ ಮಾರ್ಕೆಟ್ ಅಲ್ಲಿ ರೇಟ್ ಕೇಳಿದ್ರೆ ಹೋದ ವಾರದ ಹುಣಸೆ ಹಣ್ಣು ಏನ್ ರೇಟ್ ಆಗೈತೆ ಅಣ್ಣ ಅಂತ ಅಂದ್ರೆ ಒಬ್ರು ಒಂದೊಂದೊಂದು ರೇಟ್ ಹೇಳ್ತಾರೆ. ಪಕ್ಕ ರೇಟ್ ಹೇಳರೇ ಸಿಗಲ್ಲ. ಒಳ್ಳೊಳ್ಳೆ ಹುಣಸೆ ಹಣ್ಣು ಬಂದಿದೆ ಎಲ್ಲ ನೋಡ್ರಿ. ಕೇಳೋಣ, ರೇಟ್ ಕೇಳಿದ್ರೆ ಅಣ್ಣ ಇಂಥ ರೇಟ್ ಆಗೈತೆ, ಹಿಂಗಾಗೈತೆ, ಏನು ಎತ್ತ ಅಂತ ಹೇಳಲ್ಲ. ಹುಣಸೆ ಬಿಕ್ಕನು ಇದಾಗಿದೆ. ಏನಮ್ಮ ಯೂಟ್ಯೂಬ್ ಕಣಮ್ಮ ನಿಮ್ದ ಹುಣಸೆ ಬಿಕ್ಕ ಏನ್ ರೇಟ್ ನಡೀತೈತೆ ಅಣ್ಣ ಹುಣಸೆ ಬಿಕ್ಕ? ಗೊತ್ತಿಲ್ಲ. ಹೋದ್ವಾರ ಏನ್ ರೇಟ್ ಆಗಿತ್ತು? 30,000 ಕ್ವಿಂಟಲ್. 30,000 ರೂಪಾಯಿ ಕ್ವಿಂಟಲ್ ಆಗಿತ್ತು ಅಂತ ಏನಣ್ಣ? ಮತ್ತೆ ಹೂ ಅಂದ್ರೆ 3,000 ರೂಪಾಯಿ ಕ್ವಿಂಟಲ್ ಅಂತ ನೋಡ್ರಿ, 30,000 ಅಲ್ಲ. 2,800 ರೂಪಾಯಿ ಕ್ವಿಂಟಲ್. ನೋಡಿ ಅಮ್ಮ ಹೇಳ್ತೈತೆ 2,800 ರೂಪಾಯಿ ಕ್ವಿಂಟಲ್ ಹುಣಸೆ ಬೇಕಾಗಿತ್ತಂತೆ ಹೋದ್ವಾರ. ಈ ವಾರ ಗೊತ್ತಾಗ್ಬೇಕಂದ್ರೆ 3 ಗಂಟೆ ಆಗ್ಬೇಕು. ಒಂದ್ 4 ಆಣೆ 8 ಆಣೆ ಹೆಚ್ಚು ಕಮ್ಮಿ ಇರುತ್ತೆ ನೋಡ್ರ. ಅಮ್ಮ ಕರೆಕ್ಟ್. ಏನ್ ತಂದಿದ್ದೀರಮ್ಮ ಮಾರ್ಕೆಟಿಗೆ? ಹೋದ್ವಾರ ತಂದಿದ್ದ? ಈ ವಾರ ತಂದಿದ್ಯಾ? ಹೋದ್ವಾರ ಊರಾಗ ರೇಟ್ ಕೇಳಿದ್ಯಾ ಏನಾಗೈತೆ ಅಂತ? ಗೊತ್ತಿಲ್ಲ ನಮಗೇನಮ್ಮ ಗೊತ್ತು. ಅಷ್ಟೇನಾ? ಹೋದ್ವಾರದ ರೇಟ್ ಈ ವಾರ ಕೊಡ್ತೀವಿ. ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಯೂಟ್ಯೂಬ್ ಚಾನಲ್ ಅಷ್ಟೇ ಕಣಮ್ಮ. ನಾಳೆ ಸಾಯಂಕಾಲ ಬರುತ್ತೆ ನೋಡಿ ಹುಣಸೆ ಬಿಕ್ಕ. ಸಿರಾ ಮಾರ್ಕೆಟಿಗೆ ಮಾಲ್ ಅಂದ್ರೆ ಮಾಲ್ ಬಿಡ್ರಿ. ಮಾರ್ಕೆಟ್ ಮಾತ್ರ ಬಹಳ ದೊಡ್ಡದೈತೆ. ನೋಡೋಣ ಇನ್ನೂ ಒಂದು ರೌಂಡ್. ಎಷ್ಟೋ ಜನ ಈ ತರ ಒಳ್ಳೊಳ್ಳೆ ಹುಣಸೆ ಹಣ್ಣೆ ನೋಡ್ರಲ್ಲ. ಸುಮ್ನೆ ಹುಣಸೆ ಹಣ್ಣು ಅಂದ್ರೆ 120 ರೂಪಾಯಿ 120 ರೂಪಾಯಿ ಅಂತೀರಾ. 240 ರೂಪಾಯಿ 280 ರೂಪಾಯಿ ತನಕ ರೇಟ್ ಹೋಗಿತ್ತಂತೆ ಫಸ್ಟ್ನೇ ವಾರ. ಆಕ್ಚುಲಿ ನಾನು ನೋಡಿರ್ಲಿಲ್ಲ. ಇವಾಗಲೇ ಸಿರಾ ಮಾರ್ಕೆಟ್ ನ ಹುಣಸೆ ಹಣ್ಣು ನೋಡಿದಾಗ ಎಂತೆಂತ ಮಾಲ್ ಬರುತ್ತಂತಲ್ಲ ಅಂತ ಗೊತ್ತಾಗಿದ್ದು. ಹೋದ್ವಾರ ಚೆನ್ನಾಗಿ ಹೇಳಿದ್ರು ಒಬ್ಬರು ಪಾರ್ಟಿ ಹುಣಸೆ ಹಣ್ಣು ರೇಟ್. ಈ ವಾರ ಏನು ಹೇಳಿಲ್ಲ. ಯಜಮಾನ್ರೆ ಹುಣಸೆ ಹಣ್ಣು ತಂದಿದ್ದೀರಾ? ಹೋದ್ವಾರ ತಂದಿದ್ರಾ? ಈ ವಾರನೇ ತಂದಿರೋದು. ಹೋದ್ವಾರ ಏನ್ ರೇಟ್ ಆಗಿತ್ತಂತ ಯಾರನ್ನ ಕೇಳಿದ್ರಾ? ಹೋದ್ವಾರ ಏನ್ ರೇಟ್ ಆಗಿತ್ರಿ ಹುಣಸೆ ಹಣ್ಣು? 22,000 ರೂಪಾಯಿ ಕ್ವಿಂಟಲ್. ಹೈಯೆಸ್ಟ್ 22,000 ರೂಪಾಯಿ ನೋಡ್ರಿ ಯಜಮಾನ್. ಅದೇ 5,000. ಅದಕ್ಕೆ ಆ ಹುಣಸೆ ಹಣ್ಣಿಗೆ ಏನ್ ಹುಣಸೆ ಹಣ್ಣು ಅಂತಾರೆ? ನೋಡ್ರಿ ಪುಡಿ ಹಣ್ಣು 5,000 5,000ದಿಂದ 11,000 ಪುಡಿ ಹಣ್ಣು. ಇದು 12,000ದಿಂದ 22 ಅಂದ್ರೆ ಉದ್ದ ತೊಳೆ. ನೋಡ್ರಿ ಈ ವಾರನು 22,000 ರೂಪಾಯಿ ಕ್ವಿಂಟಲ್ ಬರುತ್ತೆ ಅಂತ ಯಜಮಾನ್ರು ಹೇಳ್ತಾರೆ. ಈ ತರ ಹಣ್ಣು ಆ ಪುಡಿ ಹಣ್ಣೆಲ್ಲ ಕಮ್ಮಿ. ನೋಡ್ರಿ ಈ ತರ ಹಣ್ಣು 22,000 ರೂಪಾಯಿ ತನಕ ಬರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಹುಣಸೆ ಹಣ್ಣು ನೋಡ್ರಿ ಹೆಂಗಿದೆ ಹುಣಸೆ ಹಣ್ಣು. ಯಜಮಾನ್ರ ನೀವು ತಂದಿದ್ದೀರಾ? ನೀವು ಹುಣಸೆ ಹಣ್ಣು ತಂದಿರಾ? ನೀವು ಮಂಡ್ಯರಾ? ಅವಾಗ್ಲಿಂದ ಮಂಡ್ಯರ ಹುಡುಕ್ತಿದ್ದೆ, ಯಾರು ಸಿಕ್ಕಿರ್ಲಿಲ್ಲ. ಈಗ ಇನ್ನ ಎಷ್ಟು ತಿಂಗಳು ನಡೀತದ ಸೀಸನ್ ನೋಡ್ರಿ? ಇನ್ನ 2 ತಿಂಗಳು ಸೀಸನ್ ನಡೀತದೆ ಅಂದ್ರೆ 8 ವಾರ ನಡೀತತೆ. 8 ವಾರ ಬರೇ ಮಂಗಳವಾರ ಅಷ್ಟೇ ಮಾರ್ಕೆಟ್, ಬೇರೆ ವಾರ ಇರಲ್ಲ. ಅಣ್ಣ ನೀವು ಮಂಡ್ಯರ ಅಂತೀರಾ. ಈ ನಮ್ಮ ಸಿರಾ ಹುಣಸೆ ಹಣ್ಣು ಎಲ್ಲೆಲ್ಲೇ ತನಕ ಹೋಗುತ್ತೆ? ಸಿರಾ ಹುಣಸೆ ಹಣ್ಣು ಎಲ್ಲೆಲ್ಲೇ ತನಕ ಹೋಗುತ್ತೆ? ತುಮಕೂರು ಹೋಗುತ್ತೆ. ಇಲ್ಲಿಗೆ ಸಿರಾ ಮಾರ್ಕೆಟಿಗೆ ವ್ಯಾಪಾರಸ್ಥರು ಟೆಂಡರ್ ಹಾಕಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ? ತುಮಕೂರು ಎರಡೇ. ಬೇರೆ ಹೊರಗಡೆ ಬಾಂಬೆ ಆಂಧ್ರ ಅವ್ರು ಯಾರು ಬರಲ್ಲ. ನಿಮ್ಮ ಹೆಸರಣ್ಣ? ತಿಪ್ಪೇಸ್ವಾಮಿ. ನೋಡ್ರಿ ವ್ಯಾಪಾರ ಮಾಡ್ಕೊಂಡ್ರು ಬರ್ರಿ. ಒಳ್ಳೆ ಹುಣಸೆ ಹಣ್ಣು ಮಾರ್ಕೆಟ್ ಆಗುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಚೆನ್ನಾಗಿದೆ ಹುಣಸೆ ಹಣ್ಣು ಮಾತ್ರ. ಹುಣಸೆ ಬಿಕ್ಕ ಏನ್ ರೇಟ್ ಆಯ್ತು ಅಂತ ಏನಾನ ಗೊತ್ತಾಯ್ತು? 27 ಕ್ವಿಂಟಲ್ 27,000 ರೂಪಾಯಿ ಆಗಿದೆ ನೋಡ್ರಿ ಹುಣಸೆ ಬಿಕ್ಕ. ಗೋಟ್ 28 ಆಗಿತ್ತಂತೆ. ಯಜಮಾನ್ರು ಒಳ್ಳೆ ವಿಷಯ ಕೊಟ್ರು ನಮಗೆ. ಹುಡುಕ್ತಿದ್ದೆ ನಾನು ಆಕ್ಚುಲಿ. 2,700 ಬೀಜ.
ನಾನು 27,000 ಅನ್ಕೊಂಡ್ರೆ. 2,700 ಬೀಜ. ಸಿಂಗಲ್ ಬೋಟ್ ಇರೋದು 3,000. ಸಿಂಗಲ್ ಬೋಟ್ ಇರೋದು 3,000 ನೋಡಿ. ಬಿಡಿ ಬಿಡಿ ಇರೋದು 2,700 ಬೀಜ. ಬೀಜ ನೋಡ್ರಿ. ಮಾರ್ಕೆಟ್ ಇನ್ನ ಹಂಗೆ ಮುಂದೆ ನೋಡೋಣ, ಇನ್ನು ಮುಂದೆ ಹೋಗೋಣ. ಏನೇನ್ ರೇಟ್ ಏನೇನು ಎತ್ತ ಅಂತ ಇನ್ನೊಂದು ಇಬ್ಬರನ್ನ ಕೇಳೋಣ, ವಿಚಾರಿಸೋಣ. ನೋಡ್ರಿ ಹುಣಸೆ ಹಣ್ಣು. ಅಣ್ಣ ನಿಮ್ಮ ಹೆಸರಣ್ಣ? ಇಲ್ಲಿ ನೀವು ಹುಣಸೆ ಹಣ್ಣು ತಂದಿರಾ? ಎಷ್ಟು ತಂದಿದ್ದೀರಾ ಹುಣಸೆ ಹಣ್ಣು? ಅವರೇಜ್ 2 ಕ್ವಿಂಟಲ್. ಸ್ವಂತ ಮರ ಇದೆಯಾ? ನೀವು ವ್ಯಾಪಾರ ಅಂದ್ರೆ ಮರ ಕೆಡುತ್ತೀರಾ? ಮರ ತಗೊಳೋದು, ಹಣ್ಣು ಬಡ್ಕೊಳೋದು. ನಿಮ್ದು ಯಾವ ಊರಣ್ಣ? ಹೊಸೂರು. ನೀವು ಯಾವ್ಯಾವ ಊರಿಗೆ ಹೋಗ್ತೀರಾ ಮರ ಬಡಿಯಕ್ಕೆ? ಅಕ್ಕ ಅಷ್ಟೇ, ಈ ಸಿರಾ ಅಕ್ಕಪಕ್ಕ ಅಷ್ಟೇ, ದೂರ ಎಲ್ಲೂ ಹೋಗಲ್ಲ. ಹೆಂಗೈತಣ್ಣ ವ್ಯಾಪಾರ? ಗಂಡಾಳಿಗೆ ಬಾಳ ಕೂಲಿ. ಒಂದ್ ಚೀಲ ಕಿತ್ರು 1,000 ರೂಪಾಯಿ, 1,100 ಕೊಡ್ಬೇಕು. ಅರ್ಧ ಚೀಲ ಕಿತ್ರು ಕೊಡ್ಬೇಕು, 2 ಚೀಲ ಕಿತ್ರು ಕೊಡ್ಬೇಕು. 2 ಚೀಲ ಕಿತ್ರು ಕೊಡ್ಬೇಕು. 1,100 ರೂಪಾಯಿ. 1,100 ರೂಪಾಯಿ. ಒಂದು ಬ್ಯಾಚ್ ಎಷ್ಟು ಜನ ಕರ್ಕೊಂಡು ಹೋಗ್ತೀರಾ? 3-4 ಎಷ್ಟು ಜನ ಬರ್ತಾರ ಅಷ್ಟು ಜನ. ಆಗುತ್ತಾ ಅವ್ರು ಹೊಡೆದಿದ್ದು ಆರ್ಸಿದ್ದು ತುಂಬಿದ್ದಕ್ಕೆಲ್ಲ? ಎಲ್ಲ ಅಷ್ಟೇ ನ್ಯಾರ ಅಷ್ಟೇ. ಏನೋ ಜೀವನ ಮಾಡ್ಬೇಕು ಅಷ್ಟೇ. ನೋಡರ್ಗೆ ವ್ಯಾಪಾರ ಮಾಡ್ತಾನಪ್ಪ. ಮಸ್ತ್ ದುಡ್ಡು ಮಾಡಿದಾನಪ್ಪ. ಹೌದು. ನೋಡ್ರಿ ಅಣ್ಣಾರ ಅವ್ರ ಕಷ್ಟ ಹೇಳ್ತಿದಾರೆ. ಹುಣಸೆ ಹಣ್ಣು ಬಡ್ಸೋರು ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಹುಣಸೆ ಹಣ್ಣು ಬಡಿಯಾರೆ ದುಡ್ಡು ಮಾಡ್ಕೊಂತಾರೆ, ನಾವು ಬೆಳ್ದಾರ ದುಡ್ಡು ಮಾಡಲ್ಲ ಅಂತಾರೆ. ಕಷ್ಟ ಜೀವನ, ಎಲ್ಲಾರ್ದು ಕಷ್ಟ, ಯಾರ್ದೇನಲ್ಲ. ಬರಲ್ಲ ಗುರುವೆ, ಮರ ಹತ್ತಕ್ಕೆ ಅಂದ್ರೆ ಯಾರು ಬರಲ್ಲ. ಏನು ಜೀವದ ಆಸೆ ಬಿಟ್ಟಿರಾನು ಬರ್ಬೇಕು. ನೀವು ಹೇಳಕ್ ಬರಲ್ಲ, ಅನಿವಾರ್ಯ. ಬರೋದೇ ಇಲ್ಲ. ಇನ್ಯಾವ ಕೆಲ್ಸ ಕರೆದ್ರು ಬರ್ತಾರೆ. ಹುಣಸೆ ಮರ ಬಡಿ ಯಾಕಂದ್ರೆ ಯಾರು ಬರಲ್ಲ. ಒಂದು ಎಲ್ಲೋ ಯಾವ್ದನೋ ಒಂದು 4-5 ಊರಿಗೆ ಒಬ್ಬರೇ ಇಬ್ಬರು ಸಿಗ್ತಾರೆ ಅಷ್ಟೇ. ಇವಾಗ ಅವರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಕಮ್ಮಿ ಆಗ್ಯಾರ, ಬಡಿಯಕ್ಕೆ ಬರಲ್ಲ. ಯಾರು ನಿನಗೆ ಹೋಗ ಮನ್ಸಿದ್ರು ಅಕ್ಕಪಕ್ಕ ಕೆಡಿಸ್ತಾರೆ. ಅಂತದೇನ ನಿನ್ಗೆ ಅದು ಕರೆಕ್ಟೇ ಬರೋಣ. ಜೀವನ ಮಾಡ್ಕೊಂಡ್ ತಿನ್ನೋರಿಗೂ ಕೆಡಿಸ್ತಿರ್ತಾರೆ. ನೋಡ್ರಿ ಹುಣಸೆ ಹಣ್ಣೆಲ್ಲ ಒಳ್ಳೆ ಬಂದಿದೆ. ಇದೇ ರೇಟ್ ಜಾಸ್ತಿ ಅಂತೆ. ಈ ತರ ರೇಟ್ ಕಮ್ಮಿ, ಇದೇ ರೇಟ್ ಜಾಸ್ತಿ. ಅಣ್ಣ ಇದಕ್ಕೆ ಏನಂತಾರಣ್ಣ? ಉಲ್ಟಾ ಹೊಡೆದಿರ್ತಾರಲ್ಲ, ಕರ್ಪಡಿ ಅಂತೆ. ನೋಡ್ರಿ ನೋಡ್ರಿ ಅದು ನೋಡ್ರಿ 20-22 ರೂಪಾಯಿ ಆಗುತ್ತಂತೆ ಅದು. ಅದೆಲ್ಲ ರೇಟ್ ಆಗುತ್ತೆ. ಇದೆಲ್ಲ ಕಂಪಿರೋದು ಕಮ್ಮಿ, ಇದು ಜಾಸ್ತಿ ಆಗುತ್ತೆ. ಇದು 10,000-11,000. ಏನ್ ಕಣ ಇದು 10,000-11,000 ಆಗುತ್ತೆ? ಬೀಜ ಇಲ್ಲ, ಗೋಟ್ ಇಲ್ಲ. ಜಾಸ್ತಿ ರೇಟ್ ಆಗ್ತದೆ. ಈ ಹುಣಸೆ ಹಣ್ಣ ಯಾರು ಮನೆ ತಗ ವ್ಯಾಪಾರ ಮಾಡ್ಕೊಳಕ್ ಬರಲ್ಲ, ಎಲ್ಲ ಮಾರ್ಕೆಟಿಗೆ ತರಬೇಕು. ಮಾರ್ಕೆಟಿಗೆ ಯಾರನ್ನ ಮನೆ ಬಳಕೆಗೆ ಬೇಕಾದ್ರೆ 1 kg 2 kg ಅಷ್ಟೇ. ಅದೇ ಆದಂತ ವ್ಯವಸ್ಥೆ ಇದ್ರೆ ಇದಾಗುತ್ತೆ. ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಅಂದ್ರೆ ಹೆಂಗೆ ಸೇಲ್ ಆಗುತ್ತೆ? ಹೌದೌದು, ಕರೆಕ್ಟ್. ನೀವು ಹೇಳೋದು ಕರೆಕ್ಟ್. ಮನೆ ಮುಂದೆ ಹೆಂಗ್ ಬರ್ತಾರೆ? ಹೌದು, ಅಂದ್ರೆ ಅಲ್ಲಿ ಹೋದ್ರೆ ಅಡ್ಡದಿಡ್ಡಿ ಕೇಳ್ತಾರೆ. ಹೌದು. ನೋಡ್ರಿ ಒಳ್ಳೆ ನ್ಯೂಸ್ ಕೊಟ್ರು. ನನ್ ಇಷ್ಟ ತನಕ ಎಲ್ಲ ತಿರುಗಿದೆ, ಆದ್ರೆ ಯಾರು ಅಲ್ಲಿ ಸುಮ್ನೆ ಎತ್ಲಾಗ ಹೇಳೋರು ಒಳ್ಳೆ ವಿಷಯ ಕೊಟ್ರು. ಅಣ್ಣ ಥ್ಯಾಂಕ್ಸ್ ಕಣ್ರಣ್ಣ. ಅಲ್ಲೂ ಅಷ್ಟೇ, ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ನಾಳೆ ಸಾಯಂಕಾಲ ಒಂದು 6 ಗಂಟೆಗೆ ಬರ್ತದೆ. ಯಾವ್ದ್ರ ಬರುತ್ತೆ? ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತದೆ. ನೋಡ್ರಿ ಅವರು ಹುಣಸೆ ಹಣ್ಣು ಕೆಡವಿ ತಂದು ಮಾರಾರು, ಅವರು ಒಳ್ಳೆ ವಿಷಯ ಹೇಳಿದ್ರು. ಇನ್ನೊಬ್ಬರ ಜೊತೆಗಿದ್ದಾರೆ ಹೇಳಿದ್ರು. ಮತ್ತೆ ಅವರು ಟೆಂಡರ್ ಹಾಕರು, ಅಜ್ಜನ ಯಜಮಾನ್ರು, ಅವರು ಒಳ್ಳೆ ವಿಷಯ ಹೇಳಿದ್ರು. ನೋಡೋಣ. ನೋಡ್ರಿ ಹುಣಸೆ ಹಣ್ಣು ಹೆಂಗಿದೆ, ಒಳ್ಳೆ ಹುಣಸೆ ಹಣ್ಣು ಬಂದಿದೆ. 2 ಕಣ್ಣು ಸಾಲದಪ್ಪ ನಮ್ಮ ರೈತರು ಹುಣಸೆ ಹಣ್ಣು ನೋಡಕ್ಕೆ. ಚೆನ್ನಾಗಿದೆ ಹುಣಸೆ ಹಣ್ಣು. ಎಲ್ಲ ನಂಬರ್ ಹಾಕಿ ಹೋಗ್ಬಿಟ್ಟಿದ್ದಾರೆ, ಯಾವ್ಯಾವ ನಂಬರ್ ಏನೇನು ಅಂತ. ಸಿರಾ ಮಾರ್ಕೆಟ್ನ ನೋಡ್ರಿ, ತಗೊಂಡು ವ್ಯಾಪಾರ ಮಾಡೋರಿಗೆ ಇದಾಗಬೇಕು. ಅಣ್ಣ ಹೋದ ವಾರ ಏನ್ ರೇಟ್ ಆಗಿತ್ತು ಅಣ್ಣ? ಒಂದು ಅವರೇಜ್ 13-16. ಟಾಪ್ ಮಾಲ್ ಅಣ್ಣ 20-22 ಸಾವಿರ ರೂಪಾಯಿ ಟಾಪ್ ಮಾಲ್ ಆಗಿತ್ತು ಅಂತ ನೋಡ್ರಿ. ಮಾರ್ಕೆಟ್ನಾಗ ಹುಣಸೆ ಹಣ್ಣು ರೇಟ್ ಬರಿಯರು ಹೇಳಿದ್ರು. ಸ್ವಲ್ಪ ನನಗೆ ನಾಲಿಗೆ ತೊದ್ಲು, ಕ್ಲೀನಾಗಿ ಮಾತಾಡಕ್ ಬರಲ್ಲ. ನೋಡೋಣ, ರೈತರು ಕರೀತಿದ್ದಾರೆ, ಕೇಳೋಣ, ನೋಡೋಣ, ರೈತರನ್ನು ವಿಚಾರಿಸೋಣ. ಅಣ್ಣ ಹೋದ ವಾರ ಹುಣಸೆ ಹಣ್ಣು ತಂದಿದ್ರಾ? ಏನ್ ರೇಟ್ ಆಯ್ತು? 18-20. ಯಾವ್ದು ಒಂದು ಹೇಳ್ತೀರಾ?
ಇದು ಏನ್ ರೇಟ್ ಆಗಿತ್ತು ಅಣ್ಣ ಹೋದ್ ವಾರ? ನೋಡ್ರಿ 18 ಇಂದ 20 ಸಾವಿರ ರೂಪಾಯಿ ಈ ಮಾಲ್ ಆಯ್ತು. ಈ ಮಾಲಿಗೆ ಏನಂತಾರ ಅಣ್ಣ? ಕರ್ಪಡಿ ಅಂತ ನೋಡ್ರಿ. ಇನ್ನೊಂದು ಕಮ್ಮಿದು ಮಟ್ಟ. ಮಟ್ಟ ಏನ್ ರೇಟ್ ಆಗಿತ್ತು ಅಣ್ಣ? ನೋಡ್ರಿ 4,000 ರೂಪಾಯಿಂದ 10,000 ರೂಪಾಯಿ ತನಕ ಆಗಿತ್ತು ಅಂತ. ನಾನು ಹೇಳ್ತಿರೋದು ಹೋದ್ ವಾರದ್ದು ಹೇಳ್ತೀನಿ, ಈ ವಾರದ್ದಲ್ಲ. ಈ ವಾರದ್ದು ಗೊತ್ತಾಗ್ಬೇಕಂದ್ರೆ 12 ಗಂಟೆ ತನಕ ಕಾಯ್ಬೇಕು. ನಾನು ಹೋದ್ ವಾರ ಹೇಳ್ತೀನಿ. ಹೋದ್ ವಾರ ತಂದಿದ್ರಂತೆ. ಹೆಂಗೈತ್ರಣ್ಣ ಮಾರ್ಕೆಟ್ ರೇಟ್ ನಿಮ್ದು? ಹೋದ್ ವಾರ 6,000 ರೂಪಾಯಿ ಆಗಿತ್ತು. ಎಷ್ಟು ತಂದಿದ್ರಣ್ಣ? 3 ಕ್ವಿಂಟಲ್. 3 ಕ್ವಿಂಟಲ್ಗೆ 6,000 ರೂಪಾಯಿ ಆಗಿತ್ತು. ಒಂದ್ ಕ್ವಿಂಟಲ್ಗೆ 6,000 ರೂಪಾಯಿ ಆಗಿತ್ತಾ? ಚೆನ್ನಾಗಿದೆ ಅಣ್ಣ. ಏನು ಹುಣ್ಸೆಹಣ್ಣಿಗೆ ಏನು ರೇಟ್ ಏನು ಬಿದ್ದೋಗಿಲ್ಲ. ಒಂದ್ ಸ್ವಲ್ಪ ಲಾಸೆ. ನೋಡ್ರಿ, ಒಂದ್ ಸ್ವಲ್ಪ ಲಾಸೆ ಅಂತಾರೆ ರೈತರು. ಕೂಲಿ ಖರ್ಚೆಲ್ಲ ನೀವು ಸ್ವಂತ ಮರಗಳಿದಾವ ಅಥವಾ ಹೊರಗಡೆ? ಸ್ವಂತ ಮರಗಳಾದ್ರೂ ಲಾಸೆ. ಒಂದ್ ಮರ ಹತ್ತಿದ್ರೆ ಅವ್ನ 10 kg ಹೊಡಿಲಿ, 1 ಕ್ವಿಂಟಲ್ ಹೊಡಿಲಿ, 1,200 ರೂಪಾಯಿ ಕೊಡ್ಲೇಬೇಕು. ಸುಮ್ನೆ ಹತ್ತಿ ಕುಂತ್ಕೊಂಬಂದ್ರು ಕೊಡ್ಲೇಬೇಕು. ನೋಡ್ರಿ ಅವ್ರಿಗೆ ನೋಡ್ರಿ, ಅಲ್ಲೂ ಒಬ್ರು ರೈತರು ಹಂಗೆ ಅಂದ್ರು. ನಾನು ಆಕ್ಚುಲಿ ಯೂಟ್ಯೂಬ್ ಚಾನಲ್ ಆಗಿ ಈ ತರ ವಿಷಯಗಳು ಹಾಕಂಗಿಲ್ಲ, ಆದ್ರೂ ಹಾಕ್ತಿದೀನಿ. ಯಾಕಂದ್ರೆ ಅವ್ರ ಕಷ್ಟ ಹೇಳ್ಕಂತಾರೆ. ಏನಾನ ಮರ ಹತ್ತರಿಗೆ ಕೆಳಗ್ ಬಿತ್ತು ಅಂದ್ರೆ ಅವ್ರ ಹೊಲನೂ ಹೋಯ್ತು ಅಂತ ಹೇಳ್ತಾರೆ. ಇದೇ ಕಷ್ಟ ಇದೆ, ಆದ್ರೆ ಬಹಳ ಕಷ್ಟ. ಈ ತರ ಎಲ್ಲ ಆದ್ರೆ ಹೊಲ ಮಾಡಕ್ಕೂ ಆಗಲ್ಲ, ಹುಣ್ಸೆಹಣ್ಣು ಬೆಳೆಯಕ್ಕಾಗಲ್ಲ. ಆಮೇಲೆ ಯಾರನ ಹುಣ್ಸೆಹಣ್ಣು ಹುಳಿ ತಿಂತಾರೆ ಅಂದ್ರೆ ಅದು ಹೆಂಗಿತ್ತು ಅಂತ ಚಿತ್ರ ಬರ್ದು ತೋರಿಸ್ಬೇಕಾಗ್ತದೆ ಮನೆಗೆ. ಹುಣ್ಸೆಹಣ್ಣು ಹಿಂಗಿತ್ತು ಅಂತ ಈ ಲೆವೆಲಿಗೆ ಬಂದ್ಬಿಡುತ್ತೆ. ಇರ್ಲಿ, ಎಲ್ಲಾರ್ದು ಜೀವನನೇ, ಏನ್ ಮಾಡಕ್ಕಾಗಲ್ಲ. ಅಣ್ಣ ಟ್ಯಾಂಕ್ಸ್ ಕಂಡ್ರಣ್ಣ ರೇಟು ಎಲ್ಲ ಹೇಳಿದ್ದಕ್ಕೆ. ಹೋದ್ ವಾರ ವಿಡಿಯೋ ಮಾಡಾಕಿದ್ದೆ, ಭಾಳ ಒಂದು 15,000 ಜನ ನೋಡಿದ್ರು. ರೇಟ್ ಕೇಳ್ರಿ ಅಂತ ಅಂದ್ರು. ಅದು ಅವತ್ತಿಂದೇ ರೇಟ್ ಕೇಳ್ರಿ ಅಂದ್ರೆ ನಮಗೆ ಇರಕ್ಕಾಗಲ್ಲ. ಹಂಗಾಗಿ ಹೋದ್ ವಾರದ ಈ ವಾರ ರೇಟ್ ಕೇಳ್ತಾ ಇದೀನಿ. ಖರ್ಚು ಜಾಸ್ತಿ ಇದೆ, ರೇಟ್ ಕಮ್ಮಿ ಇದೆ. ಖರ್ಚೆ ಜಾಸ್ತಿ. ಈ ಸಿರಾ ಮಾರ್ಕೆಟ್, ಹುಣ್ಸೆಹಣ್ಣಿನ ಮಾರ್ಕೆಟ್ ಒಂದ್ ಎಷ್ಟು ಎಕರೆಗಿರ್ಬೋದು ಅಂದಾಜು? 23 ಎಕರೆ ಮಾರ್ಕೆಟ್, APMC ಮಾರ್ಕೆಟ್. ನೋಡ್ರಿ 23 ಎಕರೆ APMC ಮಾರ್ಕೆಟ್ ಇದೆ ಅಂತೆ. ಅದ್ರಾಗ ಹುಣ್ಸೆಹಣ್ಣು ಸೀಸನ್ ಬಂದಾಗ 1/4% ಹುಣ್ಸೆಹಣ್ಣಿಂದೇ ಆಗುತ್ತೆ ಅಲ್ರಿ? ನೋಡ್ರಿ 1/4% ಹುಣ್ಸೆಹಣ್ಣಿಂದೇ ಆಗುತ್ತಂತೆ. ಎಂತ ಹುಣ್ಸೆಹಣ್ಣು ಬಂದಿದೆ. ಹುಣ್ಸೆಹಣ್ಣೆಲ್ಲ ಹೆಂಗಿದೆ, ಒಳ್ಳೊಳ್ಳೆ ಹುಣ್ಸೆಹಣ್ಣು ಬಂದಿದೆ. ಚೆನ್ನಾಗಿದೆ. ಒಬ್ಬೊಬ್ರು ಅಣ್ಣ ಪರವಾಗಿಲ್ಲ ರೇಟ್ ಆಗುತ್ತೆ ಅಂತಾರೆ, ಒಬ್ಬೊಬ್ರು ಇಲ್ಲ ಅಣ್ಣ ಲಾಸು, ನಾವು ಮರ ಕೆಡವರಿಗೆ ಕೊಡಬೇಕು, ಅವ್ರ ಮರದಿಂದ ಮೇಲೆ ಬಿದ್ರೆ ಹೊಲ ಮನೆನೂ ಮಾರ್ಕೋಬೇಕಾಗುತ್ತೆ ಅಂತಾರೆ. ಕೆಲಸ ಮಾಡೋರು ಹುಷಾರ ಮಾಡ್ಬೇಕು. ಬಿದ್ರೆ ನೋಡ್ರಿ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕಾಲು ಕೈ ಮುರಿತು ಅಂದ್ರೆ ಯಾರು ಹೇಳ್ರಿ ಯಾರಿಗೆ ಯಾರು ಆಗಲ್ಲ. ಒಬ್ರು ಹೇಳ್ತಾರೆ ಅಣ್ಣ ಡ್ರಿಂಕ್ಸ್ ಮಾಡಿ ಮರ ಹತ್ತುತ್ತಾರೆ, ಕೆಡವ್ಬೇಕಾರೆ ಅಂತಾರೆ. ಅವೆಲ್ಲ ಮಾಡಬಾರ್ದು. ನಮ್ಮ ಹುಷಾರಾಗಿ ನಾವು ಇರ್ಬೇಕು. ನಮ್ಮ ಕೆಲಸ ಏನಾಯ್ತು ಅದು ಮುಗಿಸ್ಕೋಬೇಕು, ಹೋಗ್ತಾ ಇರ್ಬೇಕು. ನೋಡಿ ಹುಣ್ಸೆಹಣ್ಣೆಲ್ಲ ಹೆಂಗ್ ಬಂದಿದೆ. 9 ಗಂಟೆಗೆ ಬರ್ತಾರೆ, 10 ಗಂಟೆ ಸ್ಟಾರ್ಟ್ ಮಾಡ್ತಾರೆ, 5 ಗಂಟೆ ಓಡೋಗ್ತಾರೆ. ಏನು ಮಾಡಕ್ಕಾಗಲ್ಲ ಸರ್. ನಾವು ಅಣ್ಣ ನಾವು ಸಂಜೆ ಗಂಟೆ ಅಲ್ಲಾಡ್ಸ್ಕೊಂಡು ಕೂತ್ಕೊಂತಾರೆ. ನಾವು ಕುಡ್ದತ್ ಬೇಡ್ರಿ, ನಾವು ಒಂದು ಪ್ಯಾಕೆಟ್ ಕುಡ್ದೆ ಕಣ. ಈ ವಾರ ಅಂದಾಜು ಏನ್ ರೇಟ್ ಆಗ್ಬೋದ್ರ ಅಣ್ಣ? ಆದ್ರೆ ಅವ್ರು ಬರ್ದಂಗೆ